ಗಾಯ್ಸ್, ನಾನು ನಿಮ್ಮ ಪ್ರೀತಿ ಆಶಿತ್. ನಾನು ಇವಾಗ ಫಿಶ್ ತಗೊಂಡು ಹೋಗಲು ಬಂದಿದ್ದೀನಿ, ಯಾಕಂದರೆ ಏನಾದರೂ ರೆಸಿಪಿ ಮಾಡಲು. ಇವಾಗ ಮೀನುಗಳನ್ನು ತಂದಿದ್ದೀನಿ. ಇವಾಗ ಮೀನುಗಳನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ಮೀನುಗಳನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಈ ವಿಂಗ್ಸನ್ನು ಎಲ್ಲ ಕ್ಲೀನಾಗಿ ಕತ್ತರಿಯಲ್ಲಿ ಕಟ್ ಮಾಡ್ಕೊಬೇಕು. ನೋಡಿ, ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಈಗ ಕಟ್ ಮಾಡ್ಕೊಂಡಿರೋ ಫಿಶ್ ಮೇಲಿರೋ ಹೊಟ್ಟನ್ನು ತೆಗಿತಾ ಇದ್ದೀನಿ ನಾನು. ಈ ಥರ ನೀಟಾಗಿ ತೊಗೊತಾ ಇದ್ದೀನಿ ನಾನು. ಫಿಶ್ ಮೇಲೆ ಇರೋ ಹೊಟ್ಟೆಲ್ಲ ನೀಟಾಗಿ ತೆಗೆದಾಕ್ತಾ ಇದ್ದೀನಿ. ಇವಾಗ ಮೀನುಗಳನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಲೀನ್ ಮಾಡಿದ ನಂತರ ನಾನು ಬೂದಿಯಲ್ಲಿ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ. ವಾಶ್ ಮಾಡುವುದರಿಂದ ಬೂದಿಯಲ್ಲಿ ಅದರ ಸ್ಮೆಲ್ಲೆಲ್ಲ ಹೊರಟು ಹೋಗುತ್ತೆ. ಇವಾಗ ಬೂದಿಯಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈ ಥರ ವಾಶ್ ಮಾಡ್ಕೊಂಡಿದ್ದ ನಂತರ ಕ್ಲೀನಾಗಿ ಇನ್ನೂ ಒಂದು ಸತಿ ನೀರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಸತಿ ವಾಶ್ ಮಾಡ್ಕೊತೀರೋ ಅಷ್ಟು ಸ್ಮೆಲ್ ಹೋಗುತ್ತೆ ಮತ್ತು ತಿನ್ನೋಕ್ಕೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ. ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಕ್ಲೀನ್ ಮಾಡೋದೇ ಜಾಸ್ತಿ ಕಷ್ಟ. ಈಚ್ ಕಡೆ ತಂದರೆ ಅವ್ರು ನೀಟಾಗಿ ಕ್ಲೀನ್ ಮಾಡಲ್ಲ. ನಾವು ಕ್ಲೀನ್ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಇವಾಗ ಕ್ಲೀನ್ ಮಾಡಿದ ನಂತರ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫಿಶ್ಗಳನ್ನ. ಇವಾಗ ರಾಗಿ ಹಿಟ್ಟು ಮತ್ತು ಹುಣಸೆಹಣ್ಣನ್ನು ನೆನೆಹಾಕ್ಕೊಂಡಿದ್ದೀನಿ. ಎಷ್ಟು ನೀಟಾಗಿ ವಾಶ್ ಮಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಇದರಲ್ಲೇ ನೀಟಾಗಿ ವಾಶ್ ಮಾಡ್ಕೊಬೇಕು ನೋಡಿ. ಇವಾಗ ಹಾಕ್ತಾ ಇದ್ದೀನಿ ಅದ್ರ ಮೇಲೆ ರಾಗಿ ಹಿಟ್ಟನ್ನು. ಇವಾಗ ರಾಗಿ ಹಿಟ್ಟಲ್ಲಿ ವಾಶ್ ಮಾಡಿದ್ದೀನಿ. ಇನ್ನೂ ಒಂದು ಸತಿ ಹುಣಸೆ ಹುಳಿಯಲ್ಲಿ ವಾಶ್ ಮಾಡ್ಕೊಬೇಕು ನೋಡಿ. ಹೆಂಗೆ ವಾಶ್ ಮಾಡ್ಕೊಬೇಕು ಅಂತ ತೋರಿಸ್ತೀನಿ. ಇವಾಗ ನಾನು ಫಿಶ್ ಮ್ಯಾರಿನೇಟ್ ಮಾಡಲು ಮಸಾಲೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಅಲ್ಲ ಬೆಳ್ಳುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಖಾರ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಪೆಪ್ಪರ್ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಆನ್ ಮಾಡಿ ಮತ್ತು ಫಿಶ್ ಮಸಾಲೆಯನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮಸಾಲೆಯನ್ನು ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಫಿಶ್ಗೆ ಹಚ್ತಾ ಇದ್ದೀನಿ. ಇವಾಗ ಮ್ಯಾರಿನೇಟ್ ಮಾಡಿರೋ ಫಿಶನ್ನು ಬಾಳೆ ಎಲೆಯಲ್ಲಿ ಸುತ್ಕೊತಾ ಇದ್ದೀನಿ.
ಇವಾಗ ಬಾಳೆಹಣ್ಣು ಫಿಶ್ಗೆ ನೀಟಾಗಿ ಸುತ್ತಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತಾಯಿದ್ದೀನಿ. ಫಿಶ್ ತಂದೂರಿ ಮಾಡಲು ಬೆಂಕಿ ಹಚ್ಕೊತಾ ಇದ್ದೀನಿ. ಚೆನ್ನಾಗಿ ಕೆಂಡಗಳು ಬೀಳೋ ತನಕ ಬೆಂಕಿ ಉರಿಸ್ಕೊಬೇಕು ಮತ್ತು ಫಿಶ್ಗಳನ್ನು ಅದರೊಳಗಡೆ ಇಟ್ಕೊಬೇಕು. ಚೆನ್ನಾಗಿ ಕೆಂಡಗಳು ಬೀಳೋವರೆಗೂ ಬೆಂಕಿಯನ್ನು ಉರಿಸ್ಕೊತಾ ಇದ್ದೀನಿ. ಇವಾಗ ಕೆಂಡಗಳು ಚೆನ್ನಾಗಿ ಬಿದ್ದಿದ್ದಾವೆ. ಇವಾಗ ಮೆಸ್ಸಿಕ್ತಾ ಇದ್ದೀನಿ ನಾನು. ಮೆಸ್ಸಿಕ್ಕಿದ ನಂತರ ಚಿಕನನ್ನು ಫಿಶನ್ನು ಇಡ್ತಾ ಇದ್ದೀನಿ. ಅವಾಗ ಫಿಶ್ಗಳನ್ನು ಈ ಕಡೆ ಆ ಕಡೆ ಟರ್ನ್ ಮಾಡ್ಕೊಬೇಕು. ಇವಾಗ ಫಿಶ್ ತಂದೂರಿ ರೆಡಿ ಆಗಿದೆ. ಅದ್ರ ಮೇಲೆ ಇರೋ ಬಾಳೆಹಣ್ಣು ಲೀಪನ್ನು ತೆಗೆದಾಕಿದ್ದೀನಿ ನೀಟಾಗಿ. ಇವಾಗ ಟೇಸ್ಟ್ ಮಾಡೋಣ, ನೋಡಿರ ಬನ್ನಿ. ಅದ್ಭುತವಾಗಿದೆ.